जेऊर येथील खानपट्टा व स्टोन क्रेशर बंद करा. शेतकऱ्यांनी केली जिल्हाधिकाऱ्यांकडे तक्रार. मौजे जेऊर तालुका अक्कलकोट जिल्हा सोलापूर येथील गट नंबर 606/2 व 606/1 खानपट्टा व स्टोन क्रेशर बंद करण्यात यावे अशी मागणी जेऊर तालुका अक्कलकोट येथील शेतकऱ्यांनी जिल्हाधिकाऱ्यांकडे केली आहे. तहसील कार्यालय अक्कलकोट व माननीय जिल्हाधिकारी कार्यालय सोलापूर येथे अप्पर जिल्हा अधिकारी गौण खनिज शाखा नियोजित इमारत सोलापूर व प्रांत अधिकारी सोलापूर व तसेच मंडळ अधिकारी जेऊर व ग्राम विकास अधिकारी जेऊर येथे वारंवार तक्रार करून देखील अद्यापपर्यंत खानपट्टा व स्टोन क्रेशरवर कुठल्याही प्रकारची कारवाई झाली नाही. खानपट्टा व स्टोन क्रेशर येत्या 4 दिवसाच्या आत बंद करावे, अन्यथा नाईलाजास्तव आपल्या कार्यालयासमोर कुटुंबासहित बेमुदत साखळी उपोषणास बसण्यास परवानगी द्यावी अशी मागणी शेतकऱ्यांनी केली आहे. खडी मिशन बंद करण्यासाठी तहसीलदार आणि गौण खनिज जिल्हाधिकाऱ्याला प्रांताला अर्ज दिला होता. ते पहिल्या वेळी काही दखल घेतलं नाही. नंतर अजून एक वेळा त्या सगळ्याला दिले. प्रांत अधिकारी, जिल्हाधिकारी, गौण खनिज विभाग, ग्रामसेवक, मंडलाधिकारी जेऊर, सरपंच साहेब सगळ्याला अर्ज दिले असल्यास सुद्धा काही त्याला उत्तर दिला नाही. काही कंपनीवर कारवाई केला नाही. आज आपण इथे जिल्हाधिकारी कार्यालय येथे आलेले आहात. काय सांगितले इथे, काय माहिती? आज आपण जिल्हाधिकारी कार्यालयामध्ये आलेले आहे. जिल्हाधिकारीने प्रांत साहेबाकडे लिहून दिलेले आहे. प्रांत ऑफिसकडे अर्ज दिलेले आहे. ते खडी मिशन बंद करण्यासाठी आणि 4 दिवसाचा आत न बंद केले तर आम्ही सगळे शेतकरी आणि शेतकरी सहित कुटुंब साखळी उपोषण करणार आहे. दुसऱ्या सोमनी सिद्धराम पुजारी ಕಪ್ಪೂರು ಜೌರ ತಾಲೂಕು ಕಪ್ಪೂರು ಜಿಲ್ಲಾ ಸೋಲಾಪುರ. ಇಂಜಿನಿಯರ್ ಕೈಲಾಕ ಆಫೀಸ್ ಬಂದು ತಗಾರ ಕೊಟ್ಟಿದ್ದೀರಿ. ಇರುತ್ತೆ ಕೈಲ ಬಿ ತಗಾರ ಕೊಟ್ಟಿದ್ದೀರಿ. ಮತ್ತು ತಹಸೀಲ್ದಾರ್ ಆಫೀಸ್ ತಗಾರ ಕೊಟ್ಟಿದ್ದೀರಿ. ತಹಸೀಲ್ದಾರ್ ಪ್ರಾಂತ ಮತ್ತು ಗೌಣ ಖನಿಜಕ್ಕೆ ಎಲ್ಲ ತಗಾರ ಕೊಟ್ಟಿದ್ದೀರಿ. ಏನೋ ಯಾರು ದಖಲ್ ತೊಗೊಂಡ್ರಿ ಒಟ್ಟರಿ ಒಳ್ಳೆ ನಮ್ಮ ಪ್ರಯತ್ನ ಹೊಳೆ ಬಂದಿರಿ ಇಟ್ರಿ ನಾನು ಅದಕ್ಕೆಲ್ಲ ಮತ್ತೊಮ್ಮೆ ಕೈಲಾಕ ಆಫೀಸ್ ಬಂದಿದ್ದು ತಗಾರ ಕೊಡ್ಲಿಕ್ಕೆ ಅವರು 5 ತಿಂಗಳೈತ್ರಿ. ಏನೋ ಉತ್ತರ ಕೊಟ್ಟಿರಿ. ನಾನು ದಿರಾ ಬಿ ಮತ್ತು ಕಲೆಕ್ಟರ್ ಸಾಹೇಬ್ ಕೂಡ ಬಂದಿದ್ದೀವಿ. ಅವರು ಪ್ರಾಂತ ಕಳಿಸ್ಯಾರ ನಮಗೆ. ಪ್ರಾಂತ ಸಾಹೇಬ್ರೆ ಅವರು ಮತ್ತೆ ನಾನು ಕಾರ್ಯ ಮಾಡ್ತಾ ಅಂದಾರೆ ರೀ. ಮನೆ ಮಾಡ್ತಾ ಇರ್ಕೊಂಡು ಕುಂದ್ರಿ ಮುಂದಿನ ಮನೆ ಬಂದಾಗ ಮಾತ್ರ ಯಾರು ಇದನ್ನು ನಿಕಲ್ ಮಾಡಲಿದ್ರೆ ಲಾಸ್ಟಿಗೆ ಎಲ್ಲರೂ ಕೂಡಿ ಉಪಚಾರ ಕೊಡ್ತೀರಿ. ಎಲ್ಲರಿಗೂ ಕುಟುಂಬ ಸಂಘಟನೆ ಬಂದು ಪೂರ ರೀ ಅಲ್ಲ ಆಗತ್ತ ಕಿಲ್ದಾಗತ್ತಾಗ ನಾವು ಎದೆ ಹೊಡ್ರಿ ಒಟ್ಟೆ 10 ಸಾವಿರ ಹೊಲ್ದಾಗ್ರಿ ಯಾರು ಬರಲಾಗ್ರಿ ಬಿ ದಂದಿಗೆ ರೀ. ಅದಕ್ಕಾಗಿ ನಮಗೆ ಯಾರು ಬಿ ದಾತ್ ತೊಗೊಳಲಾಗ್ರಿ. ಅಧಿಕಾರಿ ಮಂದಿ ಎಲ್ಲ ಕಡೆ ಕೊಟ್ಟು ಸಾಕಾಗ್ಯದ್ರಿ. ಕಡೆಗೆ ನಾವು ಏನದ ನಾವು ನೀರನ್ನೇ ನಾವು ಇಲ್ಲಿಗೆ ಬಂದೀವಿ ರೀ. ಮತ್ತು ಇದು ಏನದ ಇದು 4-5 ದಿನದಾಗ ನಮಗೆ ನಿಕಲ್ ಕೊಡ್ಬೇಕು ರೀ. ಆಕಳ ಮ್ಯಾಗ ಕಾಲು ಬಿದ್ದರಿ ಮತ್ತು ಇಂಡಿಕೇಟರ್ ಟ್ರಾಕ್ಟರ್ ಮ್ಯಾಗ ಬಿದ್ದ ಇಂಡಿಕೇಟರ್ ಹೊಡೆದ ರೀ. ದಂದಿಗೆ ಮಂದಿ ಬರ್ಬೇಕಾದ್ರೆ ಭೀ ಮಂದಿ ಅಂಜಲಾಗತ್ತಾರೆ ನಮ್ಮ ಹೊತ್ಲುಗಳದಾಗ. ಅವ್ರು ಏನೋ ಬಿ ದಾತ್ ತೊಗೊಳಲಾಗಾರ. ಎಲ್ಲಿ ಹೋಗೋದು ಹೋಗ್ರಿ, ಏನು ಮಾಡೋದು ಮಾಡಿರ್ತಾರೆ ರೀ. ಅದಕ್ಕೆ ನಮಗೆ ನೀರನ್ನೇ ಬಂದಿದ್ದೀವಿ ಇಲ್ಲಿಗೆ. ಮತ್ತು ಇದ್ರ ನಮಗೆ ಏನದ ನಿರ್ಣಯ ಬೇಕು ರೀ. ಕಡಿ ಮಷಿನ್ ರೀ ಕಂಡಾಪಟ್ಟಿ ತಕರಾರು ಅದ ರೀ. ಕಡಿ ಮಷಿನ್ದ 10 ಫೂಟ್ ಹೋಲ್ ಹಾರಿಸ್ತಾರೆ ರೀ. ಬರ್ಚಕ್ಕೆ ದಾರು ಕುಡಿದು ಮನೆ ಮೇಲೆ ಕಲ್ಲು ಬೀಳುತ್ತಾರೆ. ಒಳಗೆ ಮನೆಯಲ್ಲಿ ಭಾಂಡ್ಯ ಬೀಳುತ್ತಾವ. ಬೋರ್ ಬಂದು ಬೀಳುತ್ತಾರೆ. ಮನೆಗೆ ಬಂದು ಧಮಕಿ ಕೊಡ್ತಾರೆ ನಮ್ಮ ಅವಪ್ಪವ. ನೀರು ಅದಕ್ಕೆ ಹೋಗ್ತಾನೆ ಪಾರಂದು ಹರಿದು ಕೊಡ್ಲತ್ತ. ನಮ್ಗೆ ಬೋರ್ ಬಂದು ಬಿದ್ದರೆ ಕುಡ್ಲಿಕ್ಕೆ ನೀರು ಇಲ್ರಿ ಕಥ ಅಂತಾರೆ. ಹೋಗಂದ್ರೆ ಎಲ್ಲಿ ಹೋಗ್ತಿರಿ ಹೋಗ್ರಿ, ಏನು ಮಾಡ್ತೀರಿ ಮಾಡಿರಿ ಇದು ಅಂಜಿಕೆ ಕೊಡ್ತಾರೆ. ಬಂದು ಮೈ ಮೇಲೆ ಗಾಡಿ ತರ್ತಾರೆ. ಹಾದಿ ಮೇಲೆ ರೀ ಎಲ್ಲ ಹಾದಿ ತುಂಬ ಎಲ್ಲ ಕಡಿಯವ್ರಿ. ಸಿಕ್ಕಂಗೆ ಕಡಿ ಬಿದ್ದಾವ್ರಿ. ರೋಡ್ ಎಲ್ಲ ದಾರ ದಿಕ್ಕು ಮಾಡ್ಯಾರ. ಒಟ್ಟು ರೋಡೆಲ್ಲ ಸಿಕ್ಕಂಗೆ ಬಂದು ಧಮಕಿ ಕೊಡ್ತಾರೆ ರೀ. ಮನೆಗೆ ಬಂದು ಅವಪ್ಪಗೆ ರೀ. ಅವಾಗ ಬಂದು ಧಮಕಿ ಕೊಟ್ಟು ನನಗೆ ಕೇಳ್ತಾರೆ ರೀ. ಬಂದು ಮತ್ತೆ ಹೊಳ್ಳಿ ಗಾಡಿ ತಂದವ ನಾ ಇರ್ತಾರೆ. ನಮ್ಮ ಅಪ್ಪಗೆ ಕೇಳ್ತಾರೆ ರೀ. ಒಳ್ಳೆ ಗಾಡಿ ತಂದು ನಿಮ್ಮ ಅಪ್ಪಗೆ ಕರೆಸ್ರಿ ಇರ್ತಾರೆ ರೀ. ಬಂದಾಗ ನಮ್ಮ ಮೊದಲಾಗ ನಾವು ಏನು ಮಾಡ್ತೇವೆ ರೀ. ನೀವು ಕೇಳೋರು ಯಾರು? ಕಡಿ ಬಂದು ಬೀಳ್ತಾವ್ರಿ ಸಿಕ್ಕಂಗೆ ಪತ್ರದ ಮೇಲೆ. ಗಾಡಿ ಇಂಡಿಕೇಟ್ರ್ ಹೊಡೆದ ರೀ. ಮತ್ತು ಚಲೋ ಮಂದಿ ಬೋರ್ ಬಂದು ಬೀಳ್ತಾವೆ. ನೀವು ಬೋರ್ ಬೀಳೋದು ಯಾಕೆ ಕಣ್ಣಿಟ್ರದಾಗ ಹತ್ತಾರೆ ರೀ. ಬಂದು ಧಮಕಿ ಕೊಡ್ತಾರೆ ಮನೆಗೆ. ಬಂದು ತಕರಾರು ಮತ್ತೆ ಏನು ಹತ್ತಾರೆ ಗ್ರಾಮ ಪಂಚಾಯತ್ಗೆ ಕೊಡಲ್ಲ ನಿಮಗೆ ಏನು ದಕ್ಕಲ್ಲ. ಚಾಲು ಮಾಡ್ತೇವೆ ನಾವು. ನಿಮಗೆ ಬೇಡ ಆಯ್ತು ಪರ್ಮಿಷನ್ ಕೊಡ್ತೇವೆ. ನಿಮಗೆ ಚಾಲು ಮಾಡಾಯ್ತು ಬಂದ್ ಮಾಡಾಯ್ತು ಪರ್ಮಿಷನ್ ಕೊಡಲ್ಲ. ಎಲ್ಲಿ ಹೋಗಿ ಏನು ಕಿತ್ತತ್ತಾರೆ ರೀ. ನಮ್ಮ ಮಷಿನ್ ಚಾಲು ಮಾಡೋರು. ನೀವು 7 ಮಂದಿ ಅರ್ಜಿದವರು ಬಂದಿಟ್ರೆ ಒಬ್ಬ ಅರ್ಜಿ ಇಡೋ ಅಂದ್ರೆ ಚಾಲು ಇಡ್ತೇವೆ ನಾವು. ಕಡಿಮೆ ಮಷಿನ್ ಇದು ಮಾತಾಡ್ತಾರೆ ಗ್ರಾಮ ಪಂಚಾಯತ್. नवनवीन बातम्या पाहण्यासाठी SB न्यूज चॅनलला लाईक करा, शेअर करा, सबस्क्राईब करा.